ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವನ, ಡಯಟಿಷಿಯನ್ ಫ್ರಮ್ ಅರ್ಕೋ ಹಾಸ್ಪಿಟಲ್. ಸೊ ಇವತ್ತು ನಮ್ಮ ಜೊತೆ ಪ್ರವೀಣ್ ರಾಮಚಂದ್ರ ಸರ್ ಇದ್ದಾರೆ, ಎಂಡೋಕ್ರೈನಾಲಜಿಸ್ಟ್ ಫ್ರಮ್ ಅರ್ಕೋ ಹಾಸ್ಪಿಟಲ್. ಸೊ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಾವು ಕಾಂಪ್ಲಿಕೇಶನ್ಸ್, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಅದರಲ್ಲಿ ಇವತ್ತು ಇನ್ನೊಂದು ಟಾಪಿಕ್, ಡಯಾಬಿಟಿಕ್ಸ್ ಕಾಂಪ್ಲಿಕೇಶನ್ಸಲ್ಲಿ ನೆಫ್ರೋಪತಿ ಸರ್. ಸೊ ವಾಟ್ ಈಸ್ ನೆಫ್ರೋಪತಿ? ನೆಫ್ರೋಪತಿ ಅಂದರೆ ಏನಾಗುತ್ತೆ? ಸೊ ಅದು ಶುಗರಿಂದ ಹೇಗೆ ಅದು ಎಫೆಕ್ಟ್ ಆಗುತ್ತೆ ಸರ್? ನೆಫ್ರೋಪತಿ ಅಂದರೆ ನಥಿಂಗ್ ಬಟ್ ಡಯಾಬಿಟೀಸಿಂದ ಕಿಡ್ನಿ ಡ್ಯಾಮೇಜ್ ಆಗೋದು. ಸೊ ಡಯಾಬಿಟೀಸಲ್ಲಿ ಏನಾಗುತ್ತೆ, ಬ್ಲಡ್ ವೆಸಲ್ ಡಿಸೀಸ್ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ರಕ್ತನಾಳ ಎಲ್ಲ ಡಿಸ್ಟ್ರಾಯ್ ಆಗಲಿಕ್ಕೆ ಶುರು ಆಗುತ್ತೆ. ಅದರಿಂದಾಗಿ ಕಿಡ್ನಿಯಲ್ಲೂ ಕೂಡ ಡ್ಯಾಮೇಜ್ ಆಗಿ ಕಿಡ್ನಿ ಕೆಲಸ ಮಾಡೋದು ಕಮ್ಮಿ ಮಾಡ್ತಾ ಹೋಗುತ್ತೆ. ಡಯಾಬಿಟೀಸಿಂದ ಚೆನ್ನಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಕಂಪ್ಲೀಟ್ ಕಿಡ್ನಿ ಫೇಲ್ಯೂರು ಆಗ್ಬೋದು. ಜನ ಡಯಾಲಿಸಿಸ್ಗೆ ಹೋಗೋದಿರಲಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇದರ ಸ್ಟೇಜ್ಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಓಕೆ. ಸೊ ಸರ್, ಕಿಡ್ನಿ ಡ್ಯಾಮೇಜ್ ಆಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸಿಂಟಮ್ಸ್ ಏನಾದರೂ ಇರುತ್ತೆ ನಮಗೆ? ಸೊ ಕಿಡ್ನಿ ಸ್ಟಾರ್ಟಿಂಗ್ ಶುರು ಆಗಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ. ಅದು ನಾವು ರುಟೀನಾಗಿ ಏನು 6 ಮಂತ್ಸ್ಲಿ ಅಥವಾ 1 ಇಯರ್ ಟೆಸ್ಟ್ ಮಾಡ್ತೀವಿ, ಕ್ರಿಯೇಟಿನಿನ್ ಅಂತ, ಮೈಕ್ರೋಆಲ್ಬುಮಿನ್ ಅಂತ. ಆ ಟೈಮಿಗೆ ಮಾತ್ರ ನಮಗೆ ಪಿಕಪ್ ಆಗುತ್ತೆ, ಅಲ್ಲಿ ಡಿಟೆಕ್ಷನ್ ಆಗುತ್ತೆ. ಬಟ್ ಇದರಲ್ಲಿ ಏನಂತಾರೆ, ನಮಗೆ ಪೇಷಂಟಿಗೆ ಅಥವಾ ಒಂದು ಪರ್ಸನ್ಗೆ ಒಂದು ಕಿಡ್ನಿ ಡ್ಯಾಮೇಜ್ ಇದೆ ಅಂತ ಗೊತ್ತಾಗಬೇಕಂದ್ರೆ ಕಾಲಲ್ಲಿ ನೀರು ತುಂಬಿಕೊಳ್ಳೋದು, ತುಂಬ ಸುಸ್ತಾಗೋದು, ಸೀದಾ ಮಲ್ಕೊಂಡ್ರೆ ಉಸಿರೇ ಇರೋದು, ಮತ್ತು ಯೂರಿನ್ ಕಮ್ಮಿ ಹೋಗ್ಲಿಕ್ಕೆ ಶುರು ಆಗೋದು, ದೀಸ್ ಆರ್ ದ ಸಿಂಪ್ಟಮ್ಸ್. ಅದು ಯೂಶ್ವಲಿ ಬಂದಾಗ ಆ ಟೈಮಲ್ಲಿ ಸ್ವಲ್ಪ ಕಿಡ್ನಿದು ಡ್ಯಾಮೇಜು ಸಿವಿಯರ್ ಸ್ಟೇಜಲ್ಲಿ ಇರುತ್ತೆ. ಓಕೆ. ಸೊ ಏನು ಅಂದರೆ ಇವಾಗ ಡಯಾಬಿಟಿಕ್ ಪರ್ಸನ್ಗೆ ಸೊ ಈ ಕಾಂಪ್ಲಿಕೇಶನ್ಸ್ಗೆ ಹೋಗಬಾರ್ದು ಅಂದರೆ ಏನು ಮಾಡಬೇಕು ಸರ್? ಡಯಾಬಿಟಿಸ್ ಪರ್ಸನ್ ಇಂಥ ಒಂದು ಕಾಂಪ್ಲಿಕೇಶನ್ಗೆ ಹೋಗಬಾರ್ದು ಅಂದರೆ, ಒಂದು ಡಯಾಬಿಟೀಸ್ನ ಗ್ಲೂಕೋಸ್ ಲೆವೆಲ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಇನ್ನೊಂದು ಬ್ಲಡ್ ಪ್ರೆಷರ್ನ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಮತ್ತು ಕೆಲವು ಕಿಡ್ನಿ ಪ್ರೊಟೆಕ್ಟಿಂಗ್ ಟ್ಯಾಬ್ಲೆಟ್ಸ್ ಬರುತ್ತೆ. ಓಕೆ. ಈಗ ಬಿ ಪಿ ಇದ್ದರೆ ಒಂದು ಕೆಲವು ಸರ್ಟನ್ ಗ್ರೂಪ್ ಆಫ್ ಬಿ ಪಿ ಟ್ಯಾಬ್ಲೆಟ್ ಇರುತ್ತೆ. ಮತ್ತು ಡಯಾಬಿಟೀಸಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ಇದ್ದಾವೆ, ಕಿಡ್ನಿನ ಪ್ರೊಟೆಕ್ಟ್ ಮಾಡುತ್ತೆ. ಅಂಥ ಮೆಡಿಸಿನ್ ತಗೋಬೇಕು. ಓಕೆ. ಸರ್, ಇವಾಗ ಯಾವ ಟೆಸ್ಟ್, ಸರ್ಟನ್ ಟೆಸ್ಟ್, ಬೇಸಿಕ್ ಟೆಸ್ಟ್ ಮಾಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಪ್ರೊಫೈಲ್ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ನೀವು ಮೀಟ್ ಮಾಡಿದರೆ ಪೇಷಂಟ್ಸ್ಗೆ ಡಯಾಬಿಟೀಸ್ ಅವ್ರು ರೆಗ್ಯುಲರ್ ಹೋದಾಗ ಅದು ವಿಲ್ ಗೈಡ್. ಕೆಲವರಿಗೆ ಇಮೇಜಿಂಗ್ ಬೇಕಾಗುತ್ತೆ, ಅಲ್ಟ್ರಾಸೌಂಡ್ ಬೇಕಾಗುತ್ತೆ, ಕೆಲವರಿಗೆ ಯೂರಿನ್ ಟೆಸ್ಟ್ ಬೇಕಾಗುತ್ತೆ, ಕೆಲವರು ಬ್ಲಡ್. ಮೇಯ್ನಾಗಿ ಹೇಳ್ಬೇಕಂದ್ರೆ ಬ್ಲಡ್ಡು, ಯೂರಿನ್ ಮತ್ತು ಇಮೇಜಿಂಗ್, ಯೂಶ್ವಲಿ ಅಲ್ಟ್ರಾಸೌಂಡ್, ಈ 3 ಟೆಸ್ಟಲ್ಲಿ ನಮಗೆ ಕಿಡ್ನಿ ಬಗ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಮೇನ್ಲಿ ಶುಗರ್ಸ್ ಕಂಟ್ರೋಲಲ್ಲಿಲ್ಲ ಅಂದರೆ ಇಟ್ ವಿಲ್ ಲೀಡ್. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಶುಗರ್ಸ್ ಕಂಟ್ರೋಲಲ್ಲಿ ಇರಬೇಕು ಅಂದರೆ ವೆರಿ ಇಂಪಾರ್ಟೆಂಟ್, ಫಾಲೋ ಅಪ್ ಮಾಡಬೇಕು ಡಾಕ್ಟರ್ಸ್ ಜೊತೆ. ಸೊ ಕಮ್ ಆ್ಯಂಡ್ ಮೀಟ್ ಪ್ರವೀಣ್ ರಾಮಚಂದ್ರ ಸರ್ ಇನ್ ಅರ್ಕೋ ಹಾಸ್ಪಿಟಲ್, ಯಲಹಂಕ.